ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಲ್ಲಿ ಜೆಸಿಬಿ, ಟಿಪ್ಪರ್, ಟ್ರ್ಯಾಕ್ಟರ್, ಹಿಟಾಚಿ ಮಾಲೀಕರು ಹಾಗೂ ಚಾಲಕರ ಬೃಹತ್ ರ್ಯಾಲಿ ಯಶಸ್ವಿಯಾಗಿ ನಡೆಯಿತು. ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ವೆಂಕಟೇಶ್ವರ, ಜೆಸಿಬಿ ಮತ್ತು ಟಿಪ್ಪರ್, ಟ್ರ್ಯಾಕ್ಟರ್ ಮಾಲೀಕರ ಸಂಘದ ಅಧ್ಯಕ್ಷ ಸೊಣ್ಣೂರು ಮಂಜು ಅವರು ಜೆಸಿಬಿ, ಟಿಪ್ಪರ್, ಟ್ರ್ಯಾಕ್ಟರ್, ಹಿಟಾಚಿ ಹಾಗೂ ಅವುಗಳ ಬಿಡಿಭಾಗಗಳ ಬೆಲೆಗಳು ಹೆಚ್ಚಳವಾಗಿದ್ದು ಕನಿಷ್ಠ ಇಎಂಐ ಕಟ್ಟಲು ಸಾಧ್ಯವಾಗುತ್ತಿಲ್ಲ. ಆದುದರಿಂದ ಜೆಸಿಬಿ, ಟಿಪ್ಪರ್, ಟ್ರ್ಯಾಕ್ಟರ್, ಹಿಟಾಚಿಗಳ ಬಾಡಿಗೆ ಹೆಚ್ಚಿಗೆ ಮಾಡುವುದು ಅನಿವಾರ್ಯವಾಗಿದ್ದು ರೈತರು ಹಾಗೂ ಸಾರ್ವಜನಿಕರು, ಗ್ರಾಹಕರು ಸಹಕಾರ ನೀಡಿ ಸ್ಥಳೀಯ ಜೆಸಿಬಿ, ಟಿಪ್ಪರ್, ಟ್ರ್ಯಾಕ್ಟರ್, ಹಿಟಾಚಿಗಳಿಗೆ ಕೆಲಸ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿದರು. ಇನ್ನು ತಾಲೂಕಿನಲ್ಲಿ ಹೊಸ ಲೇಔಟ್ಗಳಾಗುತ್ತಿದ್ದು ನೆಲಸಮ ಮಾಡಲು ಹಾಗೂ ನಿವೇಶನಗಳನ್ನು ವಿಂಗಡಿಸಲು ಹಾಗೂ ಬಿಲ್ಡರ್ಗಳು ಬಿಲ್ಡಿಂಗ್ ಕಟ್ಟಲು ಅವರುಗಳು ಹೊರ ರಾಜ್ಯಗಳಿಂದ ಜೆಸಿಬಿ, ಟಿಪ್ಪರ್, ಟ್ರ್ಯಾಕ್ಟರ್, ಹಿಟಾಚಿಗಳನ್ನು ತರಿಸಿ ಕೆಲಸ ಮಾಡಿಸುತ್ತಿದ್ದು ಸ್ಥಳೀಯರಿಗೆ ಈಗ ಕೆಲಸ ಇಲ್ಲದೆ ವಂಚನೆಗೆ ಒಳಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸ್ಥಳೀಯರು, ರೈತರು ಅವಕಾಶ ಕೊಡಬಾರದು ಹಾಗೂ ಜಿಲ್ಲಾಡಳಿತ ಹೊರ ರಾಜ್ಯದ ವಾಹನಗಳಿಗೆ ಕಡಿವಾಣ ಹಾಕಿ ಸ್ಥಳೀಯರಿಗೆ ಕೆಲಸ ಸಿಗುವಂತೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದರು. ಜೆಸಿಬಿ, ಟಿಪ್ಪರ್, ಟ್ರ್ಯಾಕ್ಟರ್, ಹಿಟಾಚಿ ಹಾಗೂ ಅವುಗಳ ಬಿಡಿಭಾಗಗಳ ಬೆಲೆ ಹೆಚ್ಚಳವಾಗಿದ್ದು ಕನಿಷ್ಠ ಇಎಂಐ ಕಟ್ಟಲು ಸಾಧ್ಯ ಆಗದೆ ಸಾಲ ಮಾಡುವ ಪರಿಸ್ಥಿತಿ ಏರ್ಪಟ್ಟಿದೆ ಹಾಗೂ ಬಿಡಿಭಾಗಗಳು ಸಹ ತುಂಬಾ ಬೆಲೆ ಹೆಚ್ಚಳವಾಗಿದ್ದು ಹಣ ಹೊಂದಿಸಲು ಬಹಳ ಕಷ್ಟವಾಗುತ್ತಿದ್ದು ಬಾಡಿಗೆ ಹೆಚ್ಚಳಕ್ಕೆ ರೈತರು ಹಾಗೂ ಸಾರ್ವಜನಿಕರು, ಗ್ರಾಹಕರು ಸ್ಪಂದಿಸಿ ಸಹಕಾರ ನೀಡುವಂತೆ ಕೋರಿದರು. ಸಂಘದ ಹೋರಾಟ ಮತ್ತು ರ್ಯಾಲಿಗೆ 150ಕ್ಕೂ ಹೆಚ್ಚು ಜನ ಮಾಲೀಕರು ಹಾಗೂ ಚಾಲಕರು ತಮ್ಮ ಜೆಸಿಬಿ, ಟಿಪ್ಪರ್, ಟ್ರ್ಯಾಕ್ಟರ್, ಹಿಟಾಚಿಗಳೊಂದಿಗೆ ಆಗಮಿಸಿ ಬೆಂಬಲ ಸೂಚಿಸಿದ್ದು ಇನ್ನು 3 ದಿನಗಳ ಕಾಲ ವಾಹನಗಳನ್ನು ಸ್ಥಗಿತಗೊಳಿಸಿ ಯಾವುದೇ ಕೆಲಸ ಮಾಡದೆ ಮುಷ್ಕರ ನಡೆಸುವುದಾಗಿ ತಿಳಿಸಿದರು. ಎಲ್ಲ ಮಾಲೀಕರ ಕಷ್ಟಗಳನ್ನ ಹೇಳ್ಕೊಂಡ್ರೆ ನಾವು ಬೇರೆ ಎಲ್ಲೂ ಕಷ್ಟಗಳನ್ನ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೆ ನನ್ನ ಪ್ರೀತಿಯ ರೈತ ಬಾಂಧವರಲ್ಲಿ ಹೇಳ್ಕೋಬೇಕು, ಇಲ್ಲ ಗ್ರಾಹಕರಲ್ಲಿ ನಾವು ಹೇಳ್ಕೋಬೇಕು. ಅದಕ್ಕಾಗಿ ಈ ಏನಾಗಿದೆ ಅಂದರೆ ಈ ಜೆಸಿಬಿ ಬಿಡಿಭಾಗಗಳು ತುಂಬಾ ಬೆಲೆಯಾಗಿದೆ. ಆಮೇಲೆ ಈ ಉಳುಮೆ ಮಾಡೋಕ್ಕೆ ಬೇಕಾದ ಉಪಕರಣಗಳು ತುಂಬ ಬೆಲೆ ಏರಿಕೆ ಮಾಡಿದ್ದಾರೆ. ಟ್ರ್ಯಾಕ್ಟರ್ಗಳು ಓನರ್ಸು ತುಂಬ ಕಷ್ಟಪಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಮುಷ್ಕರನ ಇಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಏನು ಈಗ ನಮ್ಮ ಈ ಕಡೆ ಕೇರಳ ಕಡೆಯವ್ರ ಫ್ಯಾಕ್ಟ್ರಿಗಳಲ್ಲಿ ಮತ್ತು ಯಾವುದೋ ಒಂದು ಗಾಡಿ ಬೇರೆ ಸ್ಟೇಟ್ ಗಾಡಿ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸ್ಥಳೀಯರಿಗೆ ಕೆಲಸ ಸಿಗ್ತಾ ಇಲ್ಲ. ಮುಖ್ಯವಾಗಿ ಅದೊಂದು ನಿಂತೋಗ್ಬೇಕು. ನಾವೇ ನಮ್ಮ ಸ್ಥಳೀಯರೇ ಇಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಸಂಘನ ನಿರ್ಮಾಣ ಮಾಡಿರ್ತೀರಿ. ಅದೇ ರೀತಿ ಇಲ್ಲಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಮಾಲೀಕರಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು, ನಮಗೇನು ನಿಗದಿತಿಯಾಗಿ ಏನು ಬೆಲೆ ಏರಿಕೆ ಮಾಡಬೇಕು ಅಂದ್ಬಿಟ್ಟು ನಾವು ಮುಷ್ಕರ ಮಾಡ್ತಾಯಿದ್ದೀರಿ. ಅದಕ್ಕೆಲ್ಲ ನಮ್ಮ ಮಾಲೀಕರು ಮತ್ತು ಮಾಲೀಕರು ಮತ್ತು ನಮ್ಮ ಚಾಲಕರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ತುಂಬಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಈಗ ಒಂದು ಏನಿದೆಯೋ 42 ಲಕ್ಷ ಗಾಡಿ ಏನಾಗಿದೆಯೋ 10 ಲಕ್ಷ ಕಟ್ಬಿಟ್ಟು ನಾವು ಗಾಡಿ ಎತ್ಕೊಬಂದರೆ ಇನ್ನು ಉಳಿದ ಒಂದು ಬಾಕಿ ಹಣವನ್ನು ನಾವೆಲ್ಲೋ ಒಂದು ಫೈನಾನ್ಸಲ್ಲಿ ತೊಗೊಂಡಿರ್ತೀವಿ. ಆ ಫೈನಾನ್ಸ್ನ ಕಟ್ಟಬೇಕಂದ್ರೆ ನಾವು ತುಂಬಾ ಕಷ್ಟಪಡಬೇಕು. ಯಾಕಂದರೆ ಬೇರೆಯವರೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಮಗಿಲ್ಲಿ ದುಡ್ಡು ಉಣಿಸೋಕೆ ಆಗ್ತಾಯಿಲ್ಲ. ಎಷ್ಟೋ ಜನ ಟ್ರ್ಯಾಕ್ಟರ್ಗಳು, ಟಿಪ್ಪರ್ಗಳು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ಹೋಗಬಾರ್ದು. ಆ ಥರ ಹೋಗೋದ್ರಿಂದ ನಮ್ಮ ಒಂದು ಜೆಸಿಬಿ ಸಂಘದ ಒಂದು ತೊಂದರೆ ಅಂದ್ಬಿಟ್ಟು ನಾವು ಅದೆಲ್ಲ ಆಲೋಚನೆ ಮಾಡಿ ನಮ್ಮ ಹೋಬಳಿಯಲ್ಲಿ ಕಾರ್ಯಗಳನ್ನೆಲ್ಲ ಬಿಟ್ಟು ನಮ್ಮ ಒಂದು ಈ ಮುಷ್ಕರಕ್ಕೆ ಕೈ ಜೋಡಿಸಿ ಈ ಸಂಘ ಯಶಸ್ವಿ ಆಗಬೇಕು, ಈ ಮುಷ್ಕರ ಯಶಸ್ವಿ ಆಗಬೇಕು ಅಂತ ಎಲ್ಲ ಕೈ ಜೋಡಿಸಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ನಮಗೆ ಬೆನ್ನೆಲುಬಾಗಿ ನನ್ನ ಪ್ರೀತಿಯ ಮಾಲೀಕರು, ಚಾಲಕರು ನಿಂತರೆ ನಮ್ಮ ಸಂಘವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ನಾವು ಕರ್ಕೊಂಡೋಗೋಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ. ದಯವಿಟ್ಟು ನೀವೆಲ್ಲರೂ ನನ್ನೇ ಆಗಿರ್ಬೋದು, ಇಲ್ಲ ಅಧ್ಯಕ್ಷರು ಅಂತೇನಿಲ್ಲ, ನಿಮ್ಮ ಕಷ್ಟಗಳಿಗೆ ನಾವು ಯಾವಾಗಲೂ 24 hours into 7 ಸ್ಪಂದಿಸ್ತೀರಿ. ಯಾವುದೇ ಒಂದು ಪೊಲೀಸ್ ಸ್ಟೇಷನ್ನ ಒಂದು ಕೆಲಸ ಆಗಿರ್ಬೋದು, ಇಲ್ಲ ಏನೇ ಒಂದು ಇದಾಗಿರಲಿ ನಾವು ಸ್ಪಂದಿಸ್ತೀವಿ. ಅದೇ ರೀತಿ ನಮ್ಮ ಸಂಘ ನಮ್ಮ ಮಾಲೀಕರಿಗೆ ಮತ್ತು ಚಾಲಕರಿಗೆ ಸದಾ ಅವರ ಒಂದು ಶ್ರೇಯಸ್ಸನ್ನು ಮತ್ತು ಅವರ ಹೆಲ್ಪ್ಗಾಗಿ ನಾವು ಯಾವಾಗಲೂ 24 into 7 ರೆಡಿಯಾಗಿರ್ತೀವಿ.